ಮೈಕ್ರೋ ಫೈನಾನ್ಸ್ನಿಂದಾಗಿ ಬಾಣಂತಿ ಪರದಾಡ್ತಿದ್ದಾರೆ. ಮಧ್ಯವರ್ತಿಗಳ ಕಾಟದಿಂದ ಇಂತಹ ಘಟನೆ ಆಗ್ತಾ ಇದೆ. ಬಾಣಂತಿ ಮನೆಗೆ ಹೋಗಿ ಕಿರುಕುಳ ಕೊಡದಂತೆ ಡಿಸಿ ಸೂಚನೆ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ತಾರಿಹಾಳ ಪ್ರಕರಣವನ್ನ ಪ್ರತ್ಯೇಕವಾಗಿ ಪರಿಶೀಲನೆ ಮಾಡ್ತೀವಿ. ಬೆಳಗಾವಿಯಲ್ಲಿ ಡಿಸಿ ಮೊಹಮ್ಮದ್ ರೋಷನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಇದನ್ನೇ ಜನ ನಿರೀಕ್ಷೆ ಮಾಡೋದು. ಅಟ್ಲೀಸ್ಟ್ ಸಮಸ್ಯೆ ಆದಾಗ ನೀವು ಸ್ಥಳಕ್ಕೆ ಬರಬೇಕಲ್ಲ, ಫೈನಾನ್ಸ್ ಸಿಬ್ಬಂದಿಗೆ ತಿಳಿ ಹೇಳಬೇಕಲ್ಲ. ವಾಪಸ್ ಅವ್ರ ಮನೆ ಅವ್ರಿಗೆ ಕೊಡಿಸಿದ್ರೆ ಜಪ್ತಿಯಾಗಿದ್ದನ್ನ ಬಿಡಿಸಿ ಆ ಕುಟುಂಬ ಮನೆಯಲ್ಲಿರುತ್ತೆ, ಬಾಣಂತಿ ಮನೆ ಒಳಗಡೆ ಇರ್ತಾರೆ. ಹಾಗಾಗಿ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದು ಏನೋ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಾನು ಹಾಗೂ ಎಲ್ಲ ನಮ್ಮ ಅಧಿಕಾರಿ ಮಿತ್ರರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ನು ಕರೆದುಬಿಟ್ಟು ಒಂದು ಸಭೆ ನಡೆಸಿದ್ವಿ ಒಂದು 2 ವಾರ ಹಿಂದೆ. ಆವಾಗ ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ ನಾವು ಖಡಕ್ಕಾಗಿ ಹೇಳಿದ್ವಿ, ಯಾರಿಗೂ ಮನೆ ಹತ್ರ ಹೋಗಿ ತೊಂದರೆ ಕೊಡಬಾರ್ದಂತ ಹೇಳಿ ನಾವು ಅವ್ರಿಗೆ ಹೇಳುವಾಗ ಅವರು ನಾವು ಹೋಗಲ್ಲ ಅಂತಲೂ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಏನಾಗಿದೆ, ನಮ್ಮ ಇನ್ಫಾರ್ಮೇಷನ್ ಏನು ನಮಗೆ ಬಂದಿದೆ, ಇದರಲ್ಲಿ ಮಧ್ಯವರ್ತಿಗಳು ಹೋಗಿ ಈ ಒಂದು ಕಿರುಕುಳ ಮಾಡ್ತಾ ಇದ್ದಾರಂತ ನಮಗೆ ಸುದ್ದಿ ಬಂದಿದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಅವರು ಅವರ ಮೇಲೆ ಕಠಿಣ ಕ್ರಮ ವಹಿಸಬೇಕಂತ ಹೇಳಿ ನಾನು ನಮ್ಮ SP ಅವರಿಗೆ ಹಾಗೂ CP ಅವ್ರಿಗೂ ನಾನು ಹೇಳ್ತೀನಿ. ಆ್ಯಂಡ್ ಮೈಕ್ರೋ ಫೈನಾನ್ಸ್ನಿಂದಾಗಿ ಬಾಣಂತಿ ಪರದಾಡ್ತಿದ್ದಾರೆ. ಮಧ್ಯವರ್ತಿಗಳ ಕಾಟದಿಂದ ಇಂತಹ ಘಟನೆ ಆಗ್ತಾ ಇದೆ. ಬಾಣಂತಿ ಮನೆಗೆ ಹೋಗಿ ಕಿರುಕುಳ ಕೊಡದಂತೆ ಡಿಸಿ ಸೂಚನೆ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ತಾರಿಹಾಳ ಪ್ರಕರಣವನ್ನ ಪ್ರತ್ಯೇಕವಾಗಿ ಪರಿಶೀಲನೆ ಮಾಡ್ತೀವಿ. ಬೆಳಗಾವಿಯಲ್ಲಿ ಡಿಸಿ ಮೊಹಮ್ಮದ್ ರೋಷನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಇದನ್ನೇ ಜನ ನಿರೀಕ್ಷೆ ಮಾಡೋದು. ಅಟ್ಲೀಸ್ಟ್ ಸಮಸ್ಯೆ ಆದಾಗ ನೀವು ಸ್ಥಳಕ್ಕೆ ಬರಬೇಕಲ್ಲ, ಫೈನಾನ್ಸ್ ಸಿಬ್ಬಂದಿಗೆ ತಿಳಿ ಹೇಳಬೇಕಲ್ಲ. ವಾಪಸ್ ಅವ್ರ ಮನೆ ಅವ್ರಿಗೆ ಕೊಡಿಸಿದ್ರೆ ಜಪ್ತಿಯಾಗಿದ್ದನ್ನ ಬಿಡಿಸಿ ಆ ಕುಟುಂಬ ಮನೆಯಲ್ಲಿರುತ್ತೆ, ಬಾಣಂತಿ ಮನೆ ಒಳಗಡೆ ಇರ್ತಾರೆ. ಹಾಗಾಗಿ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದು ಏನೋ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಾನು ಹಾಗೂ ಎಲ್ಲ ನಮ್ಮ ಅಧಿಕಾರಿ ಮಿತ್ರರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ನು ಕರೆದುಬಿಟ್ಟು ಒಂದು ಸಭೆ ನಡೆಸಿದ್ವಿ ಒಂದು 2 ವಾರ ಹಿಂದೆ. ಆವಾಗ ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ ನಾವು ಖಡಕ್ಕಾಗಿ ಹೇಳಿದ್ವಿ, ಯಾರಿಗೂ ಮನೆ ಹತ್ರ ಹೋಗಿ ತೊಂದರೆ ಕೊಡಬಾರ್ದಂತ ಹೇಳಿ ನಾವು ಅವ್ರಿಗೆ ಹೇಳುವಾಗ ಅವರು ನಾವು ಹೋಗಲ್ಲ ಅಂತಲೂ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಏನಾಗಿದೆ, ನಮ್ಮ ಇನ್ಫಾರ್ಮೇಷನ್ ಏನು ನಮಗೆ ಬಂದಿದೆ, ಇದರಲ್ಲಿ ಮಧ್ಯವರ್ತಿಗಳು ಹೋಗಿ ಈ ಒಂದು ಕಿರುಕುಳ ಮಾಡ್ತಾ ಇದ್ದಾರಂತ ನಮಗೆ ಸುದ್ದಿ ಬಂದಿದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಅವರು ಅವರ ಮೇಲೆ ಕಠಿಣ ಕ್ರಮ ವಹಿಸಬೇಕಂತ ಹೇಳಿ ನಾನು ನಮ್ಮ SP ಅವರಿಗೆ ಹಾಗೂ CP ಅವ್ರಿಗೂ ನಾನು ಹೇಳ್ತೀನಿ. ಆ್ಯಂಡ್ ಮೈಕ್ರೋ ಫೈನಾನ್ಸ್ನಿಂದಾಗಿ ಬಾಣಂತಿ ಪರದಾಡ್ತಿದ್ದಾರೆ. ಮಧ್ಯವರ್ತಿಗಳ ಕಾಟದಿಂದ ಇಂತಹ ಘಟನೆ ಆಗ್ತಾ ಇದೆ. ಬಾಣಂತಿ ಮನೆಗೆ ಹೋಗಿ ಕಿರುಕುಳ ಕೊಡದಂತೆ ಡಿಸಿ ಸೂಚನೆ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ತಾರಿಹಾಳ ಪ್ರಕರಣವನ್ನ ಪ್ರತ್ಯೇಕವಾಗಿ ಪರಿಶೀಲನೆ ಮಾಡ್ತೀವಿ. ಬೆಳಗಾವಿಯಲ್ಲಿ ಡಿಸಿ ಮೊಹಮ್ಮದ್ ರೋಷನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಇದನ್ನೇ ಜನ ನಿರೀಕ್ಷೆ ಮಾಡೋದು. ಅಟ್ಲೀಸ್ಟ್ ಸಮಸ್ಯೆ ಆದಾಗ ನೀವು ಸ್ಥಳಕ್ಕೆ ಬರಬೇಕಲ್ಲ, ಫೈನಾನ್ಸ್ ಸಿಬ್ಬಂದಿಗೆ ತಿಳಿ ಹೇಳಬೇಕಲ್ಲ. ವಾಪಸ್ ಅವ್ರ ಮನೆ ಅವ್ರಿಗೆ ಕೊಡಿಸಿದ್ರೆ ಜಪ್ತಿಯಾಗಿದ್ದನ್ನ ಬಿಡಿಸಿ ಆ ಕುಟುಂಬ ಮನೆಯಲ್ಲಿರುತ್ತೆ, ಬಾಣಂತಿ ಮನೆ ಒಳಗಡೆ ಇರ್ತಾರೆ. ಹಾಗಾಗಿ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದು ಏನೋ ವಾರ್ನಿಂಗ್ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ನಾನು ಹಾಗೂ ಎಲ್ಲ ನಮ್ಮ ಅಧಿಕಾರಿ ಮಿತ್ರರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ನು ಕರೆದುಬಿಟ್ಟು ಒಂದು ಸಭೆ ನಡೆಸಿದ್ವಿ ಒಂದು 2 ವಾರ ಹಿಂದೆ. ಆವಾಗ ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ ನಾವು ಖಡಕ್ಕಾಗಿ ಹೇಳಿದ್ವಿ, ಯಾರಿಗೂ ಮನೆ ಹತ್ರ ಹೋಗಿ ತೊಂದರೆ ಕೊಡಬಾರ್ದಂತ ಹೇಳಿ ನಾವು ಅವ್ರಿಗೆ ಹೇಳುವಾಗ ಅವರು ನಾವು ಹೋಗಲ್ಲ ಅಂತಲೂ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಏನಾಗಿದೆ, ನಮ್ಮ ಇನ್ಫಾರ್ಮೇಷನ್ ಏನು ನಮಗೆ ಬಂದಿದೆ, ಇದರಲ್ಲಿ ಮಧ್ಯವರ್ತಿಗಳು ಹೋಗಿ ಈ ಒಂದು ಕಿರುಕುಳ ಮಾಡ್ತಾ ಇದ್ದಾರಂತ ನಮಗೆ ಸುದ್ದಿ ಬಂದಿದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಅವರು ಅವರ ಮೇಲೆ ಕಠಿಣ ಕ್ರಮ ವಹಿಸಬೇಕಂತ ಹೇಳಿ ನಾನು ನಮ್ಮ SP ಅವರಿಗೆ ಹಾಗೂ CP ಅವ್ರಿಗೂ ನಾನು ಹೇಳ್ತೀನಿ. ಆ್ಯಂಡ್
ಮೈಕ್ರೋ ಫೈನಾನ್ಸ್ನಿಂದಾಗಿ ಬಾಣಂತಿ ಪರದಾಡ್ತಿದ್ದಾರೆ. ಮಧ್ಯವರ್ತಿಗಳ ಕಾಟದಿಂದ ಇಂತಹ ಘಟನೆ ಆಗ್ತಾ ಇದೆ. ಬಾಣಂತಿ ಮನೆಗೆ ಹೋಗಿ ಕಿರುಕುಳ ಕೊಡದಂತೆ ಡಿಸಿ ಸೂಚನೆ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ತಾರಿಹಾಳ ಪ್ರಕರಣವನ್ನ ಪ್ರತ್ಯೇಕವಾಗಿ ಪರಿಶೀಲನೆ ಮಾಡ್ತೀವಿ. ಬೆಳಗಾವಿಯಲ್ಲಿ ಡಿಸಿ ಮೊಹಮ್ಮದ್ ರೋಷನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಇದನ್ನೇ ಜನ ನಿರೀಕ್ಷೆ ಮಾಡೋದು. ಅಟ್ಲೀಸ್ಟ್ ಸಮಸ್ಯೆ ಆದಾಗ ನೀವು ಸ್ಥಳಕ್ಕೆ ಬರಬೇಕಲ್ಲ, ಫೈನಾನ್ಸ್ ಸಿಬ್ಬಂದಿಗೆ ತಿಳಿ ಹೇಳಬೇಕಲ್ಲ. ವಾಪಸ್ ಅವ್ರ ಮನೆ ಅವ್ರಿಗೆ ಕೊಡಿಸಿದ್ರೆ ಜಪ್ತಿಯಾಗಿದ್ದನ್ನ ಬಿಡಿಸಿ ಆ ಕುಟುಂಬ ಮನೆಯಲ್ಲಿರುತ್ತೆ, ಬಾಣಂತಿ ಮನೆ ಒಳಗಡೆ ಇರ್ತಾರೆ. ಹಾಗಾಗಿ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದು ಏನೋ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಾನು ಹಾಗೂ ಎಲ್ಲ ನಮ್ಮ ಅಧಿಕಾರಿ ಮಿತ್ರರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ನೂ ಕರೆದುಬಿಟ್ಟು ಒಂದು ಸಭೆ ನಡೆಸಿದ್ವಿ ಒಂದು 2 ವಾರ ಹಿಂದೆ. ಆವಾಗ ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ ನಾವು ಖಡಕ್ಕಾಗಿ ಹೇಳಿದ್ವಿ, ಯಾರಿಗೂ ಮನೆ ಹತ್ರ ಹೋಗಿ ತೊಂದರೆ ಕೊಡಬಾರ್ದಂತ ಹೇಳಿ ನಾವು ಅವ್ರಿಗೆ ಹೇಳುವಾಗ ಅವರು ನಾವು ಹೋಗಲ್ಲ ಅಂತಲೂ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಏನಾಗಿದೆ, ನಮ್ಮ ಇನ್ಫಾರ್ಮೇಷನ್ ಏನು ನಮಗೆ ಬಂದಿದೆ, ಇದರಲ್ಲಿ ಮಧ್ಯವರ್ತಿಗಳು ಹೋಗಿ ಈ ಒಂದು ಕಿರುಕುಳ ಮಾಡ್ತಾ ಇದ್ದಾರಂತ ನಮಗೆ ಸುದ್ದಿ ಬಂದಿದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಅವರು ಅವರ ಮೇಲೆ ಕಠಿಣ ಕ್ರಮ ವಹಿಸಬೇಕಂತ ಹೇಳಿ ನಾನು ನಮ್ಮ SP ಅವರಿಗೆ ಹಾಗೂ CP ಅವ್ರಿಗೂ ನಾನು ಹೇಳ್ತೀನಿ. ಆ್ಯಂಡ್ ಮೈಕ್ರೋ ಫೈನಾನ್ಸ್ನಿಂದಾಗಿ ಬಾಣಂತಿ ಪರದಾಡ್ತಿದ್ದಾರೆ. ಮಧ್ಯವರ್ತಿಗಳ ಕಾಟದಿಂದ ಇಂತಹ ಘಟನೆ ಆಗ್ತಾ ಇದೆ. ಬಾಣಂತಿ ಮನೆಗೆ ಹೋಗಿ ಕಿರುಕುಳ ಕೊಡದಂತೆ ಡಿಸಿ ಸೂಚನೆ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ತಾರಿಹಾಳ ಪ್ರಕರಣವನ್ನ ಪ್ರತ್ಯೇಕವಾಗಿ ಪರಿಶೀಲನೆ ಮಾಡ್ತೀವಿ. ಬೆಳಗಾವಿಯಲ್ಲಿ ಡಿಸಿ ಮೊಹಮ್ಮದ್ ರೋಷನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಇದನ್ನೇ ಜನ ನಿರೀಕ್ಷೆ ಮಾಡೋದು. ಅಟ್ಲೀಸ್ಟ್ ಸಮಸ್ಯೆ ಆದಾಗ ನೀವು ಸ್ಥಳಕ್ಕೆ ಬರಬೇಕಲ್ಲ, ಫೈನಾನ್ಸ್ ಸಿಬ್ಬಂದಿಗೆ ತಿಳಿ ಹೇಳಬೇಕಲ್ಲ. ವಾಪಸ್ ಅವ್ರ ಮನೆ ಅವ್ರಿಗೆ ಕೊಡಿಸಿದ್ರೆ ಜಪ್ತಿಯಾಗಿದ್ದನ್ನ ಬಿಡಿಸಿ ಆ ಕುಟುಂಬ ಮನೆಯಲ್ಲಿರುತ್ತೆ, ಬಾಣಂತಿ ಮನೆ ಒಳಗಡೆ ಇರ್ತಾರೆ. ಹಾಗಾಗಿ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದು ಏನೋ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಾನು ಹಾಗೂ ಎಲ್ಲ ನಮ್ಮ ಅಧಿಕಾರಿ ಮಿತ್ರರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ನೂ ಕರೆದುಬಿಟ್ಟು ಒಂದು ಸಭೆ ನಡೆಸಿದ್ವಿ ಒಂದು 2 ವಾರ ಹಿಂದೆ. ಆವಾಗ ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ ನಾವು ಖಡಕ್ಕಾಗಿ ಹೇಳಿದ್ವಿ, ಯಾರಿಗೂ ಮನೆ ಹತ್ರ ಹೋಗಿ ತೊಂದರೆ ಕೊಡಬಾರ್ದಂತ ಹೇಳಿ ನಾವು ಅವ್ರಿಗೆ ಹೇಳುವಾಗ ಅವರು ನಾವು ಹೋಗಲ್ಲ ಅಂತಲೂ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಏನಾಗಿದೆ, ನಮ್ಮ ಇನ್ಫಾರ್ಮೇಷನ್ ಏನು ನಮಗೆ ಬಂದಿದೆ, ಇದರಲ್ಲಿ ಮಧ್ಯವರ್ತಿಗಳು ಹೋಗಿ ಈ ಒಂದು ಕಿರುಕುಳ ಮಾಡ್ತಾ ಇದ್ದಾರಂತ ನಮಗೆ ಸುದ್ದಿ ಬಂದಿದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಅವರು ಅವರ ಮೇಲೆ ಕಠಿಣ ಕ್ರಮ ವಹಿಸಬೇಕಂತ ಹೇಳಿ ನಾನು ನಮ್ಮ SP ಅವರಿಗೆ ಹಾಗೂ CP ಅವ್ರಿಗೂ ನಾನು ಹೇಳ್ತೀನಿ. ಆ್ಯಂಡ್